ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಬೆಳಗಿನ ತಿಂಡಿಗೆ ಒಂದು ಒಳ್ಳೆ ಕಾಂಬಿನೇಷನ್, ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಕ್ಸಾಕ್ಟ್ ಟೇಸ್ಟಾಗಿ ಬರುತ್ತೆ ಬಟ್ರ್ ಮಸಾಲ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟೈಮ್ ಆಲ್ರೆಡಿ 6:15 ಆಗ್ತಾ ಬಂತು. ಬೆಳಗಿನ ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ನಿನ್ನೆ ಇನ್ನೂ ನಮ್ಮ ಮನೆಗೆ ಹೊಸ ಮಿಕ್ಸಿ ತೊಗೊಂಡು ಬಂದಿದ್ದೀವಿ. ಹಾಗಾಗಿ ಅದರದ್ದು ಫಸ್ಟ್ ರೆಸಿಪಿ, ಏನು ಗ್ರೈಂಡೇ ಮಾಡಿರಲಿಲ್ಲ ಇನ್ನೂ. ಹಾಗಾಗಿ ಅದನ್ನು ಯೂಸ್ ಮಾಡಿ ಫಸ್ಟ್ ಗ್ರೈಂಡ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಾನು ಇವಾಗ ಹೊಸದು ತೊಗೊಂಡಿರೋದು ಪ್ರೆಸ್ಟೀಜ್ ಎಂಡ್ಯೂರಾ ಪ್ರೋ ಅನ್ನೋದು 1000 ವ್ಯಾಟ್ಸ್ದು. ನನಗೆ ಒಂದು ಮಲ್ಟಿ ಫಂಕ್ಷನಿಂಗ್ ಜಾರ್ ಬೇಕಾಗಿತ್ತು. ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಲೈಕ್ ಸ್ಲೈಸಿಂಗು, ಚಾಪರು ಮತ್ತು ಗ್ರೇಟರು ಎಲ್ಲ ಇರೋವಂಥದ್ದು. ಒಂದು ಆಟ ನೀಡಿಂಗ್ ಏನು ನನಗೆ ಅವಶ್ಯಕತೆ ಇಲ್ಲ, ನನಗೆ ಗ್ರೇಟರು, ಸ್ಲೈಸಿಂಗು ಅವೆಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನೊಂದು ತೊಗೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಳೆ ಮಿಕ್ಸಿ ಇದ್ದಿದ್ದು ಅದೂ ಕೂಡ ಚೆನ್ನಾಗಿದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಅಂದರೆ ಪ್ರೋಟೀನ್ ಮಿಲ್ಕ್ ಮಿಕ್ಸು ಮತ್ತು ಡೇಟ್ಸ್ ಲಡ್ಡು, ರಾಗಿ ಲಡ್ಡುಗೆಲ್ಲ ಮಿಕ್ಸಿನೇ ಯೂಸ್ ಮಾಡೋದಲ್ವಾ. ಹಾಗೆಯೇ ಇವಾಗ ಕೆಳಗಡೆ ಮನೆಗೆ ಶಿಫ್ಟ್ ಆಗಿದ್ದೀನಿ. ಅಂದರೆ ಅದು ಕೆಳಗಡೆ ಮನೆಗೆ ಇಟ್ಟಿದ್ದೀನಿ. ಅಲ್ಲಿ ನಾನು ಬಿಸ್ನೆಸ್ದು ವರ್ಕ್ ಮಾಡೋದ್ರಿಂದ ಕೆಳಗೆ ಮೇಲೆ ಓಡಾಡಬೇಕಾಗಿತ್ತು ಮಿಕ್ಸಿನ ಎತ್ಕೊಂಡು. ಹಾಗಾಗಿ ಹಳೇದು ನನ್ನ ಪ್ಯಾನಾಸೋನಿಕ್ ಏನಿತ್ತು ಅದನ್ನು ಮಿಕ್ಸಿನ ನಾನು ಇದನ್ನು ಡೇಟ್ಸ್ ಲಡ್ಡು ಮತ್ತು ಪ್ರೋಟೀನ್ ಪೌಡರ್ ಅದನ್ನು ಮಾಡೋದಕ್ಕೆ ಅಂತಲೇ ಪರ್ಮನೆಂಟಾಗಿ ಇಟ್ಕೊಬಿಟ್ಟು ಮನೆಗೆ ನಾನು ಹೊಸದನ್ನು ತೊಗೊಂಡಿದ್ದೀನಿ. ನನಗೆ 1000 ವ್ಯಾಟ್ಸಿಂದ ಯೂಸ್ ಮಾಡಿ ಮಿಕ್ಸಿ ರೂಢಿ ಆಗಿಬಿಟ್ಟು ನನಗೆ 750 ವ್ಯಾಟ್ಸ್ ನನಗೆ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಏನು ನಾನು 1000 ವ್ಯಾಟ್ಸ್ಗೆ ತೊಗೊಂಡಿದ್ದೀನಿ. ಇದು ಪ್ರೆಸ್ಟೀಜ್ ಕಂಪ್ನಿದು, ತುಂಬಾ ಚೆನ್ನಾಗಿದೆ. ಒಳ್ಳೆ ಆಫರಲ್ಲಿ ಕೂಡ ಸಿಕ್ಕಿದೆ. ನಾನಿಲ್ಲಿ ಹೋಮ್ ಅಪ್ಲಯನ್ಸಸಲ್ಲಿ ತೊಗೊಂಡಿದ್ದು. ನೀವು ಆನ್ಲೈನಲ್ಲೂ ಸರ್ಚ್ ಮಾಡಿ ತೊಗೋಬೋದು. ತುಂಬಾ ಒಳ್ಳೆ ರೇಟ್ ಇದೆ ಆ್ಯಂಡ್ ಸ್ವಲ್ಪ ಡಿಸ್ಕೌಂಟ್ ಸಹ ನಡೀತಾ ಇದೆ. ಇವಾಗ ನೀವು ಆನ್ಲೈನಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಪ್ರೆಸ್ಟೀಜ್ ಎಂಡ್ಯೂರಾ ಅನ್ನೋದೂ ಸಹ ಇದೆ, ಎಂಡ್ಯೂರಾ ಪ್ರೋ ಅನ್ನೋದೂ ಸಹ ಇದೆ. ಎಂಡ್ಯೂರಾ ಪ್ರೋನಲ್ಲಿ ನಿಮಗೆ ಮಲ್ಟಿ ಫಂಕ್ಷನಿಂಗ್ ಜಾರ್ ಸಿಗುತ್ತೆ. ಎಂಡ್ಯೂರಾ ಬರೀ ಪ್ರೆಸ್ಟೀಜ್ ಎಂಡ್ಯೂರಾ ಅನ್ನೋದ್ರಲ್ಲಿ ಮಲ್ಟಿ ಫಂಕ್ಷನಿಂಗ್ ಜಾರ್ ಸಿಗೋದಿಲ್ಲ. ಸೊ ಅದನ್ನು ಬೇಕಿದ್ದರೆ ನೀವು ಹಾಗೂ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬೆಳಗಿನ ತಿಂಡಿ ಫುಲ್ಕಾಗೆ ಪನ್ನೀರ್ ಬಟರ್ ಮಸಾಲ ಮತ್ತು ಮಶ್ರೂಮ್ ಎರಡೂ ಸೇರಿಸಿ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಇಲ್ಲಿ 2 ಪಾತ್ರೆಯಲ್ಲಿ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಒಂದು ಪಾತ್ರೆ ನೀರು ಆಲ್ರೆಡಿ ಕಾದಿದೆ, ಅಂದರೆ ಬಿಸಿ ನೀರಿಗೆ ಸ್ವಲ್ಪ ಪನ್ನೀರ್ ಹಾಕಿದ್ರೆ ಸಾಫ್ಟಾಗಿರುತ್ತಲ್ವ, ಹಾಗಾಗಿ. ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧ ನೀರು ಬಿಸಿ ಆಗ್ತಿದ್ದ ಹಾಗೆಯೇ ಇದಕ್ಕೆ ಗ್ರೇವಿಗೆ ಎಲ್ಲ ಬೇಯಿಸ್ಕೋಬೇಕು. ಹಾಗಾಗಿ ಇದಕ್ಕೆ 1 ಹಿಡಿ ಆಗುವಷ್ಟು ಗೋಡಂಬಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, 3 ದೊಡ್ಡ ಗಾತ್ರದ ಈರುಳ್ಳಿ. ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದಾಗ ಈರುಳ್ಳಿ ಟೊಮ್ಯಾಟೊ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೋಬೇಕು. ಗ್ರೇವಿ ಕಡಿಮೆ ಬೇಕು ಅಂತ ಅಂದರೆ ನೀವು ಅದನ್ನು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಜಾಸ್ತಿನೇ ತಿಂಡಿ ಮಾಡೋದು, ಏಕೆಂದರೆ ಮಧ್ಯಾಹ್ನಕ್ಕೂ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ನಾನು ಸ್ವಲ್ಪ ತಿಂಡಿನ ಜಾಸ್ತಿ ಮಾಡಬೇಕು. ಹಾಗಾಗಿ ನಾನು ಗ್ರೇವಿ ಜಾಸ್ತಿ ಬೇಕು. ಒಂದು 5 ಟೊಮ್ಯಾಟೊ, 3 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಒಂದು 20 to 25 ಮಿನಿಟ್ಸ್ ನಾವು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಏನು ಎಣ್ಣೆನಲ್ಲೆಲ್ಲ ಫ್ರೈ ಮಾಡೋದೇನು ಅವಶ್ಯಕತೆ ಇರಲ್ಲ, ನೀರಿನಲ್ಲಿ ಕುದಿಸಿದ್ರೆ ಸಾಕು. ಈ ಕಡೆ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ನಾನು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. ಸೊ ದಟ್ ಪನ್ನೀರ್ನ ನಾವೇನು ಫ್ರೈ ಮಾಡೋ ಹಾಗಿಲ್ಲ, ಹಾಗೆಯೇ ಗ್ರೇವಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಹಾಕೋದು. ಸಾಫ್ಟಾಗಿರುತ್ತೆ. ಯೂಶ್ವಲಿ ಪನ್ನೀರ್ ಬಟರ್ ಮಸಾಲ ಅಂದರೆ ಅದರಲ್ಲಿ ಸಾಫ್ಟಾಗಿರುತ್ತಲ್ವ ಪನ್ನೀರ್, ಅದೇ ಥರ ಇರುತ್ತೆ. ಹಾಗೆಯೇ ಇಲ್ಲಿ 1 ಪ್ಯಾಕೆಟ್ ಬಟನ್ ಮಶ್ರೂಮ್ನ ಸಹ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಬಿಟ್ಟು. ಮಶ್ರೂಮ್ನ ಹಾಗೆಯೇ ಹಾಕೋದಕ್ಕಿಂತ ಮೊದಲಿಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಮಶ್ರೂಮ್ ಹಾಗೆ ಹಾಕಿದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಜಾಸ್ತಿ ನೀರು ಬಿಟ್ಕೊಂಡಂಗೆ ಆಗುತ್ತೆ, ಗ್ರೇವಿ ತಿಕ್ಕಾಗಿ ಬರಲ್ಲ. ಫಸ್ಟು ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಮಶ್ರೂಮ್ನ ಸಾಟ್ ಮಾಡ್ಕೋಬೇಕು. ಅದೇ ನೀರೆಲ್ಲ ಬಿಟ್ಕೊಂಡು ಇಷ್ಟಿರೋ ಮಶ್ರೂಮು ಸ್ವಲ್ಪ ಶ್ರಿಂಕ್ ಆದಂಗೆ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀರು ಹೇಗೆ ಬಿಟ್ಕೊಂಡಿದೆ ಮಶ್ರೂಮ್ ಅಂತ. ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಬಿಟ್ರೆ ಆಯಿತು. ಬೇಕಿದ್ರೆ ನೀವು ಪನ್ನೀರ್ನೂ ಸಹ ಫ್ರೈ ಮಾಡ್ಕೋಬೋದು. ಬಟ್ ನನಗೆ ಯೂಶ್ವಲಿ ಏನನ್ಸುತ್ತೆ ಅಂದರೆ ಪನ್ನೀರ್ನ ಫ್ರೈ ಮಾಡಿಬಿಟ್ಟು ನಾವು ಗ್ರೇವಿಗೆ ಹಾಕಿದಾಗ ಅದು ಒಂಥರ ಗಟ್ಟಿ ಆದಂಗೆ ಆಗಿಬಿಡುತ್ತೆ ಪನ್ನೀರ್. ಹಾಗಾಗಿ ನಾನು ಫ್ರೈ ಮಾಡ್ಕೊಳ್ಳಲ್ಲ. ಸೊ ಇವಾಗ ಮಶ್ರೂಮ್ ಸಹ ರೆಡಿ ಆಯಿತು. ಇಲ್ಲೊಂದು 20 to 25 ಮಿನಿಟ್ಸ್ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಕ್ಯಾಶ್ಯೂ ನಟ್ಸು ಇವಿಷ್ಟೇ ಹಾಕಬೇಕಾಗಿರೋದು, ಬೇರೆ ಏನೂ ಹಾಕಬೇಡಿ. ಇದನ್ನು ನೀರನ್ನು ಈ ರೀತಿ ಬಸ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ.
ಇದು ತಣ್ಣಗಾಗುವಷ್ಟರಲ್ಲಿ ನಾನು ಹೇಳಿದ್ದೆ ಅಲ್ವಾ ಫುಲ್ಕ ಮಾಡ್ತಾಯಿದ್ದೀನಿ ಅಂತ, ಅದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ರೋಟಿ ಪ್ರೆಸ್ಸಿಂಗಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹರಿಬರಿನಲ್ಲಿದ್ದಾಗ ಒತ್ತೋ ಅಂಥದ್ದು ಇರಲ್ವಲ್ಲ, ಹರಿಯೋ ಅಂಥದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ರೋಟಿ ಪ್ರೆಸ್ಸರ್ನ ಇವಾಗ ಯೂಸ್ ಮಾಡ್ತೀನಿ. ಇಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿ ಮಿಶ್ರಣ ಏನಿದೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಹೊಸ ಮಿಕ್ಸಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ. ಅದೇ ರೀತಿ ನಾವು ವಾಶ್ ಮಾಡಿ ಇಟ್ಟಾಗ ನೀರಿನ ಕಲೆಗಳೆಲ್ಲ ಹಾಗೆ ಉಳ್ಕೊಬಿಟ್ಟು ಅದ್ರ ಮೇಲೆಲ್ಲ ಇದಾಗುತ್ತೆ. ಸೊ ಇದೊಂದು ಸ್ವಲ್ಪ ತಣ್ಣಗಾಗಿತ್ತು. ಪೂರ್ತಿನಾದರೂ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂಗೆ ಟೈಮ್ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನಾವೇನು ಈರುಳ್ಳಿ ಟೊಮ್ಯಾಟೊ ನೀರು ಬೇಯಿಸ್ಕೊಂಡಿರ್ತೀವಲ್ವ, ಅದನ್ನು ಸ್ವಲ್ಪ ಅಷ್ಟೇ ಒಂದು 1/4 ಲೋಟ ಆಗೋಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ನಿಮಗೆ ಸ್ಮೂತಾಗಿರಬೇಕು ಇದು ಪೇಸ್ಟ್, ಮಾತ್ರ ತರಿಯಾಗಿರಬಾರ್ದು. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ತರಿ ಇರಬಾರ್ದು, ಸ್ಮೂತಾಗಿರಬೇಕು. ಇವಾಗ ಬಟರ್ ಮಸಾಲ ಮಾಡೋದಕ್ಕೆ ಬಟರ್ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು, ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನೂ ಸಹ ಹಾಕಿದ್ದೀನಿ. ಇವೆಲ್ಲ ಬಿಸಿ ಆಗ್ತಾಯಿದ್ದ ಹಾಗೆಯೇ ಮೊದಲಿಗೆ ಇದಕ್ಕೆ ಪಲಾವ್ ಎಲೆ, ಜೀರಿಗೆ ಹಾಕ್ಕೋಬೇಕು. ಬೇರೆ ಏನೂ ಮಸಾಲೆ ಬೇಡ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅವೆಲ್ಲ ಆ ಥರದ್ದೆಲ್ಲ ಏನೂ ಮಸಾಲೆ ಬೇಡ ಇದಕ್ಕೆ. ಪಲಾವ್ ಎಲೆ, ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮತ್ತು ಖಾರಕ್ಕೆ 3 ಸಣ್ಣ ಚಮಚದಲ್ಲಿ 3 ಚಮಚ ಆಗೋಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಮಾತ್ರ ಸೇರಿಸ್ತಾ ಇದ್ದೀನಿ. ಎಣ್ಣೆಗೆ ನಾವು ಈ ರೀತಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸಬೇಕು. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಎಲ್ಲ ಏನು ಬೇಡ ಇದಕ್ಕೆ. ಡೈರೆಕ್ಟಾಗಿ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು. ನಾವು ಎಣ್ಣೆಗೆ ಇದನ್ನು ಹಾಕಬೇಕು. ಆವಾಗ ನಮಗೆ ಗ್ರೇವಿ ಒಳ್ಳೆ ಕಲರ್ ಬರುತ್ತೆ. ನೀವು ಎಣ್ಣೆಗೆ ಫಸ್ಟು ನಾವೇನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಖಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕಕ್ಕೆ ಹೋದರೆ ನಿಮಗೆ ಅಷ್ಟು ತಿಕ್ಕಾಗಿ ಕಲರ್ಫುಲ್ಲಾಗಿ ಬರಲ್ಲ. ಹಾಗಾಗಿ ಎಣ್ಣೆಗೆ ನಾವು ಫಸ್ಟು ಇದನ್ನು ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ನಾವು ಈರುಳ್ಳಿ ಟೊಮ್ಯಾಟೊ ಮಿಶ್ರಣ ಏನು ರುಬ್ಕೊಂಡಿರ್ತೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನೊಂದು ಏನಂತ ಅಂದರೆ ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು, ಯಾವುದೇ ಬಟರ್ ಮಸಾಲಾಗೆ ಫ್ರೆಶ್ ಕ್ರೀಮ್ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇವತ್ತು ಫ್ರೆಶ್ ಕ್ರೀಮ್ ಇಲ್ಲದೇ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ಆ್ಯಡೆಡ್ ಕಲರ್ಸ್ ಇಲ್ಲ. ಹೋಟೆಲಲ್ಲಿ ಸ್ವಲ್ಪ ರೆಡ್ಡಿಶ್ ಕಲರ್ ಬರಲಿ ಅಂತ ಫುಡ್ ಕಲರ್ ಯೂಸ್ ಮಾಡ್ತಾರೇನೋ, ಬಟ್ ಮನೆಯಲ್ಲಿ ಅವೆಲ್ಲ ಏನು ನಮ್ಮ ಮನೆಯಾಗ ತರಿಸೋದೂ ಇಲ್ಲ ನಾನು ಫುಡ್ ಕಲರ್ಸ್ ಎಲ್ಲ. ಸೊ ಡೈರೆಕ್ಟಾಗಿ ಈ ರೀತಿ ಮಾಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ. ಇವಾಗ ಈ ಮಿಕ್ಸಿ ಜಾರು ಮತ್ತು ಇದಕ್ಕೆಲ್ಲ ನೀರು ಹಾಕಿ ಎಕ್ಸ್ಟ್ರಾ ನೀರನ್ನು ಹಾಕ್ಬಿಡ್ತೀವಿ ಅಲ್ವಾ. ಸೊ ಈ ಗ್ರೇವಿಗೆ ಏನು ಮಾಡಬೇಕು, ನಾವು ನೀರು ಹಾಕಿದ್ರೆ ಗ್ರೇವಿ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಫ್ರೆಶ್ ಕ್ರೀಮ್ ಬದಲಿಗೆ ನಾವು ಏನು ಹಾಕಬೇಕು ಅಂದರೆ ಗಟ್ಟಿ ಹಾಲನ್ನು ನಾವು ಈ ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸರ್ ಜಾರಿಗೂ ಸಹ ಹಾಕಿ ನೀಟಾಗಿ ಅದರ ಮಸಾಲೆ ಎಲ್ಲ ಏನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಕ್ರೀಮ್ ಥರ ಟೆಕ್ಸ್ಚರ್ ಆ ಹಾಲೇ ಕೊಡುತ್ತೆ ನಮಗೆ ಬೇಯ್ತಾ. ಸೊ ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಒಂದು ದೊಡ್ಡ ಲೋಟ ಆಗೋಷ್ಟು ಹಾಲನ್ನು ಸೇರಿಸಿದ್ದೀನಿ ನಾನು. ಈ ಹಾಲಿನ ಮಿಶ್ರಣನ ಈ ಗ್ರೇವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದೀತಾ ಚೆನ್ನಾಗಿ ಗಟ್ಟಿಯಾಗುತ್ತೆ. ಸಂಜೆ ಹೊತ್ತು ಡಿನ್ನರ್ಗೆ ಏನಾದರೂ ನೀವು ಚಪಾತಿ ಏನಾದರೂ ಮಾಡ್ತಾಯಿದ್ರೆ ಆವಾಗ್ಲೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಪನ್ನೀರ್ ಬಟರ್ ಮಸಾಲ ಅಥವಾ ಯಾವುದೇ ನೀವು ಪನ್ನೀರ್ ಬೇಡ, ಮಶ್ರೂಮ್ ಬೇಡ ಅನ್ನೋದಾದರೆ ವೆಜಿಟೇಬಲ್ಸ್ನ ನೀವು ಒಂಥರ ಸ್ಟೀಮ್ ಕುಕ್ ಮಾಡಿ ಇಟ್ಕೊಂಡು ಬೇಕಾದ್ರೆ ಆ ವೆಜಿಟೇಬಲ್ಸ್ನ ಲಾಸ್ಟಲ್ಲಿ ಹಾಕಿ ಈ ಗ್ರೇವಿಗೆ ಸಖತ್ತಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಇಲ್ಲಿ ರುಚಿಗೆ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಬಟರ್ ಮಸಾಲ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಇರಬೇಕು ಸ್ವೀಟಿಶ್ ಆಗಿ, ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಆ್ಯಂಡ್ ಎನಿ ಕೈಂಡ್ ಆಫ್ ನಾರ್ತ್ ಇಂಡಿಯನ್ ಡಿಶಸ್ಗೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ. ಏಕೆಂದರೆ ಟೊಮ್ಯಾಟೊ ಬೇಸ್ಡ್ ಇರುತ್ತೆ ಅವ್ರ ಗ್ರೇವೀಸ್ ಎಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಮುಂದೆ ಇರುತ್ತೆ ಅಂತ ಅಂದ್ಬಿಟ್ಟು ಬ್ಯಾಲೆನ್ಸ್ ಆಗಲಿ ಅಂತ ಶುಗರ್ ಹಾಕಬೇಕು. ಜಾಸ್ತಿ ಬೇಡ, 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಆ ಗ್ರೇವಿ ಕುದಿ ಬರೋವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೆಕ್ಸ್ಟು ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಪನ್ನೀರು ಮತ್ತು ಫ್ರೈ ಮಾಡಿಟ್ಕೊಂಡಿರೋವಂಥ ಮಶ್ರೂಮ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು 2 ಕುದಿ ಬರೋವರೆಗೆ ಕುದಿಸಿದ್ರೆ ಸಾಕು.
ಗ್ರೇವಿ ರೆಡಿ ಆಗುತ್ತೆ. ನಿಮ್ಗೆ ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ, ಬಟ್ ತಣ್ಣಗೆ ಆಗ್ತಾ ಇನ್ನೂ ಸಹ ಗಟ್ಟಿಯಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನೇನು ತುಂಬ ತೆಳುನೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಗ್ರೇವಿ ಟೆಕ್ಸ್ಚರು ನಾವು ಕ್ರೀಮ್ ಹಾಕಿದಾಗ ಯಾವ ರೀತಿ ಬರುತ್ತೋ ಅದೇ ರೀತಿಯಲ್ಲಿ ಬರುತ್ತೆ. ಏಕೆಂದರೆ ಗೋಡಂಬಿ ಹಾಕಿರ್ತೀವಿ ಅಲ್ವಾ ನಾವು ರುಬ್ಬೋದಕ್ಕೆ, ಹಾಗಾಗಿ. ಸೊ ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಪನ್ನೀರಂತೂ ಸಾಫ್ಟಾಗಿ ಎಷ್ಟು ಸಖತ್ತಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಬರೀ ಮಶ್ರೂಮಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ 2 ಪ್ಯಾಕೆಟ್ ಹಾಕಿದ್ರೆ ಮಶ್ರೂಮ್ ಜಾಸ್ತಿ ಆಗುತ್ತೆ, 1 ಪ್ಯಾಕೆಟ್ ಹಾಕಿದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ಅರ್ಧ ಮಶ್ರೂಮು ಅರ್ಧ ಪನ್ನೀರು ಎರಡೂ ಮಿಕ್ಸ್ ಮಾಡಿ ಹಾಕ್ಬಿಟ್ಟೆ. ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಫುಲ್ಕಾನು ಸಹ ನಾನು ಹೇಳಿದ್ದೆ ಅಲ್ವಾ, ರೋಟಿ ಪ್ರೆಸ್ಸಿಂಗಲ್ಲಿ ನಾನು ಪ್ರೆಸ್ ಮಾಡಿ ಫುಲ್ಕಾ ಥರ ಮಾಡ್ತೀನಿ ಅಂತ, ಅದನ್ನು ಸಹ ಬೇಗ ರೆಡಿ ಮಾಡಿಕೊಂಡೆ. ಗ್ರೇವಿ ನೋಡಿ ನಾನು ತಿನ್ನೋ ಟೈಮಿಗೆ ಯಾವ ರೀತಿ ಕನ್ಸಿಸ್ಟೆನ್ಸಿನಲ್ಲಿದೆ ಆ್ಯಂಡ್ ಎಷ್ಟು ಖಾಲಿಯಾಗಿದೆ ಅಂತ. ನಮ್ಮ ಮನೆಯಲ್ಲಿ ಜಾಸ್ತಿ ಬೆಳಗಿನ ತಿಂಡಿಗೂ ಬೇಕು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಬೇಕು ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ತಿಂಡಿ ಮಾಡೋದು. ಆ್ಯಂಡ್ ಹೆಲ್ಪರ್ ಸಹ ಬರ್ತಾರೆ ತಿಂಡಿಗೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಫುಲ್ಕಾ ಎಷ್ಟು ಚೆನ್ನಾಗಿ ಉಬ್ಕೊಂಡು ಸಾಫ್ಟಾಗಿ ಸಖತ್ತಾಗಿತ್ತು, ರೌಂಡಾಗಿ ಚಿಕ್ಕದಾಗಿ. ಆ್ಯಂಡ್ ಪನ್ನೀರ್ ಸಾಫ್ಟ್ನೆಸ್ ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು ಮುರಿದೋಗ್ತಾ ಇದೆ, ಅಷ್ಟು ಚೆನ್ನಾಗಾಗಿತ್ತು. ಇದ್ರ ಜೊತೆಗೆ ಪರೋಟ ಇದ್ರಂತೂ ನೈಟ್ ಟೈಮ್ ಡಿನ್ನರ್ಗೇನಾದರೂ ನಾನು ಸಾಮಾನ್ಯ ನೈಟ್ ಟೈಮ್ ಏನಾದರೂ ಬರೀ ಗ್ರೇವಿ ಉಳ್ಕೊಂಡಿದ್ರೆ, ತುಂಬ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿರುತ್ತೆ ಅಲ್ವಾ, ಪ್ರದೀಪ್ಗೆ ಬರ್ತಾ ಪರೋಟ ಪ್ಯಾಕೆಟ್ ತೊಗೊಬಾ, ಪರೋಟ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನನಗೆ ಪರೋಟ ಸ್ವಲ್ಪ ಇಷ್ಟ ಆಗುತ್ತೆ ಇದ್ರ ಜೊತೆ, ನಾರ್ತ್ ಇಂಡಿಯನ್ ಗ್ರೇವೀಸ್ ಜೊತೆ. ನೀವೂ ಸಹ ಆ ರೀತಿ ಟ್ರೈ ಮಾಡ್ಬೋದು. ತಿಂಡಿ ಎಲ್ಲ ಆದಮೇಲೆ ಕೆಳಗಡೆ ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡಬೇಕಲ್ವ, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ನಾನು. ಆ್ಯಂಡ್ ನಾನು ಬೆಳಗ್ಗೆನೇ ಬರ್ತಿದ್ದ ಹಾಗೆಯೇ ಇವತ್ತು ಇಷ್ಟಿಷ್ಟು ಆರ್ಡರ್ಸ್ ಇದೆ, ಇಷ್ಟಿಷ್ಟು ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟಿರ್ತೀನಿ. ಹಾಗಾಗಿ ಇವತ್ತು ರಾಗಿ ಲಾಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ರಾಗಿ ಲಾಡುಗೆ ನಾನು ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಹನಿ ಆಗಿರ್ಬೋದು ಯೂಸ್ ಮಾಡಲ್ಲ. ನ್ಯಾಚುರಲ್ ಸ್ವೀಟ್ನೆಸ್ಗೆ ನಾನು ಡೇಟ್ಸ್ನ ಮಾತ್ರ ಯೂಸ್ ಮಾಡ್ತೀನಿ. ಸೊ ರಾಗಿ ಲಾಡು ಆದ ನಂತರ ಹಾರ್ಲಿಕ್ಸು, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಹಾರ್ಲಿಕ್ಸ್ ರೆಡಿ ಆಗೋದು. ಅದಾದಮೇಲೆ ಎಷ್ಟು ಆರ್ಡರ್ಸ್ ಬರ್ತಾಯಿದೆ ಅಂದರೆ, ಎವ್ರಿ ವೀಕಲ್ಲಿ ನಾನು 3 ಟೈಮ್ಸ್ ನಾನು ಹಾರ್ಲಿಕ್ಸ್ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಇದು 3rd ಟೈಮ್ ಆ್ಯಕ್ಚುಲಿ ನಾನು ಇವಾಗ ಮತ್ತೆ ಹಾರ್ಲಿಕ್ಸ್ನ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಅರೌಂಡ್ 7 to 8 kgs ಆಗೋಷ್ಟು. ರಾಗಿ ಲಡ್ಡು, ಡೇಟ್ಸ್ ಲಡ್ಡು, ಹಾರ್ಲಿಕ್ಸ್ ಮಾಲ್ಟ್, ABC ಮಾಲ್ಟ್, ಬೀಟ್ರೂಟ್ ಮಾಲ್ಟ್, ಪ್ರೋಟೀನ್ ಮಿಲ್ಕ್ ಮಿಕ್ಸ್, ರಾಗಿ ಕೇಸರ್ ಪಿಸ್ತಾ, ರಾಗಿ ಚೋಕೋ ಮಾಲ್ಟ್, ಈ ರೀತಿ ಸುಮಾರು ಮಾಲ್ಟ್ ಅವೈಲೇಬಲ್ ಇದೆ. ಖಂಡಿತ ಆರ್ಡರ್ ಪ್ಲೇಸ್ ಮಾಡಿ ಟೇಸ್ಟ್ ನೋಡಿ.